ಬನ್ನಿ ಸ್ನೇಹಿತರೆ, ನೋಡಿ ನಮ್ಮ ಮೇಲೆ ಅನೇಕ ಥರದ ಆಕ್ರಮಣ ಆಗ್ತಾ ಇದೆ. ಔರಂಗಜೇಬು, ಗಜನಿ ಮೊಹಮ್ಮದ್ದು, ಅಕ್ಬರು ಇವರೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಜಿಜಿಯಾ ಅಂತ ಟ್ಯಾಕ್ಸ್ ಬೇರೆ ಹಾಕಿದ್ರು, ಹಿಂದೂಗಳನ್ನ ಪ್ರೊಟೆಕ್ಷನ್ ಮಾಡ್ತೀವಿ ಅಂತ. ಇದೇನು ಅಂತಂದರೆ ಹೊಸ ಹೊಸ ವಿಧಾನಗಳನ್ನ ಕಂಡು ಹಿಡಿತಾರೆ. ಹಾಗಾಗಿ ಏನಾಗಿದೆ, ನಮ್ಮ ಮೇಲೆ ಅನೇಕ ಥರದ ಆಕ್ರಮಣಗಳು ನಡೀತು ಹಿಂದೆ. ಈಗ ಏನಾಗಿದೆ, ನಾಗರಿಕ ಸಮಾಜದಲ್ಲೂ ಸಹ ಅನೇಕ ಥರದ ಆಕ್ರಮಣಗಳಾಗ್ತಾಯಿದೆ. ಅಂಥ ಒಂದು ಆಕ್ರಮಣ ಏನು ನಮ್ಗೆ ಯಾರು ಗೊತ್ತೇ ಇಲ್ಲ ರೀ. ನಾವು ಏನಾಗುತ್ತೆ, ಸುಮ್ಮನೆ ಇದ್ಬಿಡ್ತೀವಿ. ನಾವು ಒಂದು ಕಲ್ಲು ಹೊಡೆದವನು ಏನು ಮಾಡ್ತಾನೆ, 2 ಕಲ್ಲು ಹೊಡಿತಾನೆ. 2 ಕಲ್ಲು ಹೊಡೆದೋಗ್ಲೂ ಸುಮ್ಮನೆ ಇದ್ರೆ 3 ಕಲ್ಲು ಹೊಡಿತಾನೆ. 3 ಕಲ್ಲು ಹೊಡೆದಾಗ ಸುಮ್ಮನೆ ಇದ್ದರೆ ಏನೇನೋ ಮಾಡ್ತಾನೆ. ಅಕ್ಕ ತಂಗಿಯರನ್ನ ಎತ್ಕೊಂಡು ಹೋಗಿ ರೇಪ್ ಮಾಡ್ಬೋದು, ಹೆಂಡ್ತಿನ ಎತ್ಕೊಂಡು ರೇಪ್ ಮಾಡ್ಬೋದು, ತಾಯಿನೇ ಎತ್ಕೊಂಡು ಹೋಗಿ ರೇಪ್ ಮಾಡ್ಬೋದು. ಆದರೂ ಸುಮ್ಮನೆ ಇರ್ತೀವಿ ನಾವು. ಇದು ನಮ್ಮ ಹಿಂದೂಗಳ ದೊಡ್ಡ ಶಾಪ. ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ಮಾತಾಡ್ತೀನಿ ನೋಡಿ. ನಾವೆಲ್ಲರೂ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮೆಲ್ಲರೂ ಮನೆದೇವರು ಅಂತಂದರೆ ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ, ಏನಾದ್ರು ನಮ್ಮ ಜೀವನದಲ್ಲಿ ಒಳ್ಳೆಯದಾಯಿತು ಅಂತಂದರೆ ಫಸ್ಟ್ ನಾವೇನು ಮಾಡ್ತೀವಿ, ಹೋಗಿ ದೀಪ ಹಚ್ತೀವಿ, ನಮಸ್ಕಾರ ಮಾಡ್ತೀವಿ. ನಂಬಿಕೆ ಮತ್ತು ವಿಶ್ವಾಸ ಕಾನ್ಸ್ಟಿಟ್ಯೂಷನ್ಗಿಂತ ದೊಡ್ಡದು. ರಾಜಕಾರಣಿಗಳು ಅಧಿಕಾರ ಬೇಕು, ಹಾಗಾಗಿ ಕಾನ್ಸ್ಟಿಟ್ಯೂಷನ್ ದೊಡ್ಡದು. ನಮ್ಮ ಧರ್ಮನೇ ಕಾನ್ಸ್ಟಿಟ್ಯೂಷನ್ನು. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಧರ್ಮನೇ ಬದನೆಕಾಯಿ ರೀ. ನಂಬಿಕೆ ಅನ್ನೋದು ಪರ್ಸನಲ್ ವಿಷಯ, ಅದು ಬದುಕಿಗೆ ಸಂಬಂಧಪಟ್ಟ ವಿಷಯ ಅಂತಂದರೆ ನೋಡಿ, ನಂಬಿಕೆ, ಟ್ರಸ್ಟ್ ಮತ್ತು ಫೇತ್ ಇದು ಬಹಳ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನ್ಗೆ ತುಂಬ ಮೇಲಿದೆ, ತುಂಬ ಪವಿತ್ರವಾದ ಇದು ಅಂತ ಹೇಳ್ತೀವಿ. ಅಂಥ ಪವಿತ್ರವಾದ ದೇವಸ್ಥಾನಕ್ಕೆ ಇವತ್ತು ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಇಂಡಿಯಾ ದೇಶದಿಂದ ಎಲ್ಲ ಕಡೆಯಿಂದಲೂ ಜನ ಬರ್ತಾರೆ. ತಿರುಪತಿ ದೇವಸ್ಥಾನಕ್ಕೆ ಬರ್ತಾರೆ, ಹರಕೆ ಕಟ್ತಾರೆ, ಮನೆದೇವರು ಅಂತ ಮಾಡ್ಕೊಂಡಿದ್ದಾರೆ. ಅತ್ಯಂತ ಶ್ರೀಮಂತ ದೇವರು ಅಂತ ಹೇಳ್ಬೋದು. ವ್ಯಾಟಿಕನ್ಗಿಂತ ತುಂಬ ಶ್ರೀಮಂತ ದೇವರಂತೆ. ತುಂಬ ಚಿನ್ನ ಇದೆಯಂತೆ, ತುಂಬ ದುಡ್ಡು ಇದೆಯಂತೆ. ಅವರೇನು ಮಾಡ್ತಾರೆ, ಅಲ್ಲಿ ಹೋದ ಭಕ್ತಾದಿಗಳಿಗೆಲ್ಲ ಏನು ಮಾಡ್ತಾರೆ, ಲಡ್ಡು ಕೊಡ್ತಾರೆ ಪ್ರಸಾದ ಅಂತ ಅಂದ್ಬಿಟ್ಟು. 20 ರೂಪಾಯಿ 25 ರೂಪಾಯಿ ಏನೋ ಇದೆ. ನಾನು ಈಗ ಒಂದು ವರ್ಷದಲ್ಲಿ ಬಂದಿದ್ದೆ, 25 ಲಡ್ಡು ತೊಗೊಂಬಂದಿದ್ದೆ, 2-3 ಫ್ಯಾಮಿಲಿಗೆ ಬೇಕು ಅಂತ ಅಂದ್ಬಿಟ್ಟು. ಏನಾಗುತ್ತೆ, ಆ ಲಡ್ಡು ಭಾಳ ಪವಿತ್ರವಾದ್ದು, ಹಿಂದೂಗಳಿಗಂತೂ ದೇವ್ರಿಗೆ ಸಮಾನ. ಅಂಥ ಲಡ್ಡುವಿನಲ್ಲಿ YS ರಾಜಶೇಖರ ರೆಡ್ಡಿ ಅಂತ ಅಂದ್ಬಿಟ್ಟು ನೋಡಿ, ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲ್, ಆಕೆಗೆ ಏನು ಗೊತ್ತೇ ಇಲ್ಲ, ಹಿಂದೂ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ. ಏನೋ ಅಧಿಕಾರ ಮಾಡಬೇಕು, ಮುಂಡಾಯಿಸಬೇಕು, ಮೋಜು ಮಸ್ತಿ ಮಾಡಬೇಕು. ಹಾಗಾಗಿ ಏನಾಗಿದೆ, ಒಂದು ಹೈಕಮಾಂಡ್ ಅಂತ ಮಾಡಿಕೊಂಡು ಈ ಚಿಲ್ಲರೆ ಲೀಡರ್ಸ್ಗಳನ್ನೆಲ್ಲ ಇಟ್ಕೊಂಡು ಕರ್ನಾಟಕ ATM ಆಗಿದೆ ಅಂತ ದುಡ್ಡು ತೊಗೊಂಡು 4th ರಿಚೆಸ್ಟ್ ವುಮನ್ ಆಗಿದ್ದಾರಂತೆ. ಇರಲಿ, ಅವರೇನು ಮಾಡಿದ್ರು, ರಾಜಶೇಖರ ರೆಡ್ಡಿ ಅಂತ ಅಂದ್ಬಿಟ್ಟು, ಆತನು ಕ್ರಿಶ್ಚಿಯನ್ ಅಂತಾರೆ. ಆಂಧ್ರ ಪ್ರದೇಶದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅವ್ರ ಅಧಿಕಾರ, ಅವ್ರ ಪ್ರಭಾವ, ಅವ್ರ ಇನ್ಫ್ಲೂಯೆನ್ಸ್ ನಡೀತಿದ್ದರಿಂದ ಆ ರಾಜಶೇಖರ ರೆಡ್ಡಿ ಮಗ ಬಂದ್ಬಿಟ್ಟು ಅವರು ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ಸತ್ತು ಹೋಗ್ತಾರೆ. 2002 2009 ಗೊತ್ತಿಲ್ಲ, ನನಗೆ ಗೂಗಲಲ್ಲಿ ಸಿಗುತ್ತೆ ಇದು. ಅವ್ರ ಮಗ ಜಗನ್ಮೋಹನ್ ರೆಡ್ಡಿ ಅಂತ ಅಂದ್ಬಿಟ್ಟು, ಅವರು YSR ಕಾಂಗ್ರೆಸ್ಸಿನ ಅಧ್ಯಕ್ಷರವರು, ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಈಗ ಏನಾಗಿದೆ, ಚಂದ್ರಬಾಬು ನಾಯ್ಡು ಕಟ್ಟ ಹಿಂದೂ ಮತ್ತು ಹಿಂದೂ ನಂಬಿಕೆಗಳು, ಧಾರ್ಮಿಕ ವಿಧಿಗಳನ್ನ ಅನುಸರಿಸ್ತಕ್ಕಂಥವ್ರು. ಅವರೇನು ಮಾಡಿದ್ದಾರೆ, NDAದಲ್ಲಿ ಸೇರಿಕೊಂಡಿದ್ದಾರೆ. NDA ಪಕ್ಷದಲ್ಲಿ ಸೇರಿಕೊಂಡಿದ್ದರಿಂದ ಏನಾಗಿದೆ, ಪುನಃ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಚಾನ್ಸ್ ಬಂದಿದೆ. ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ನ್ಯಾಷನಲ್ ಲೆವೆಲಲ್ಲಿದೆ. ಅಲ್ಲಿ ತಿರುಪತಿ ಈ ಪ್ರಸಾದ ಅಂತ ಕೊಡ್ತಾರೆ, ಲಡ್ಡುನ ಕಳಿಸೋದ್ರಂತೆ. ಅದರಲ್ಲಿ ನೋಡಿ, ಗೋವು ಅಂತಂದ್ರೆ ಹಸು. ನಮಗೆ 33 ಕೋಟಿ ದೇವತೆಗಳಿದೆ ಅಂತ ಹೇಳ್ತೀವಿ. ಗೋವನ್ನ ಮುಟ್ಟಿದ್ರೆ ಲಕ್ಷ್ಮಿ ಬರುತ್ತೆ ಅಂತ ಹೇಳ್ತೀವಿ. ಗೋವನ್ನ ಮುಟ್ಟಿದ್ರೆ ಪಾಪ ಕಾರ್ಯಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ. ಗೋವನ್ನ ಮುಟ್ಟಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತೀವಿ. ಇಂಥ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಆಗಬೇಕು ಅನ್ನೋದು ನಮ್ಮ ಒತ್ತಾಸೆ. ಇಂಥ ಗೋವನ್ನ ಕತ್ತರಿಸ್ಬಿಟ್ಟು ಅದರಿಂದ ಎಣ್ಣೆ ತೆಗಿತಾರೆ. ಎಣ್ಣೆ ಅಂದರೆ ಕೊಬ್ಬು, ಚರ್ಬಿ ಅಂತಾರೆ. ಈ ಚರ್ಬಿ ಮತ್ತು ಮೀನಿನ ಎಣ್ಣೆ ಇವೆರಡನ್ನು ಮಿಕ್ಸ್ ಮಾಡಿ ತುಪ್ಪದ ಜೊತೆಗೆ ಸಪ್ಲೈ ಮಾಡ್ತಿದ್ರಂತೆ. ಆ ಸಪ್ಲೈ ಮಾಡೋರು ಏನು ಮಾಡ್ತಾರೆ, ಕರ್ನಾಟಕದ ತುಪ್ಪ, ನಂದಿನಿ ತುಪ್ಪ ಬಹಳ ಪ್ಯೂರ್ ತುಪ್ಪ, 100% ಪ್ಯೂರು. ಇದ್ರ ರೇಟ್ ಜಾಸ್ತಿ. ಅವರೇನು ಮಾಡ್ತಾರೆ, ದೇವಸ್ಥಾನ ಟೆಂಡರ್ ಕರೀತಾರೆ. ಟೆಂಡರ್ ಕರೆದು ಏನಾಗುತ್ತೆ, ಅವರು 100 ರೂಪಾಯಿ kg ಇದ್ದರೆ 80 ರೂಪಾಯೋ 70 ರೂಪಾಯೋ ನೋಷನಲ್ ಫಿಗರ್ ಹೇಳ್ತಿರೋದು ನಾನು. 350 ರೂಪಾಯಿ 360 ರೂಪಾಯಿ 1 kg ಇದೆ. ಅವ್ರೇನು ಮಾಡ್ತಾರೆ, ಕಡಿಮೆ ಕೋಟ್ ಮಾಡ್ತಾರೆ. ಕಡಿಮೆ ಕೋಟ್ ಮಾಡಿದ್ರು ಅಂತ ಇವ್ರೇನು ಮಾಡ್ತಾರೆ, ದೇವಸ್ಥಾನದವರು ಇಲ್ಲಿ ಒಂದು ಗಮನ ಇಡಬೇಕಾದ ಅಂಶ, ಈ ಟೆಂಡರ್ ಕರಿಬೇಕಂತ ಅನ್ನೋ ದೇವಸ್ಥಾನದ ಚೇರ್ಮನ್ ಆಗಲಿ, ದೇವಸ್ಥಾನದ ಅಡ್ಮಿನಿಸ್ಟ್ರೇಟರ್ ಆಗಲಿ, ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥ ಜನಗಳ ಅಪಾಯಿಂಟ್ಮೆಂಟ್ ಮಾಡಿದಾಗಲಿ ಏನಾಗುತ್ತೆ, ಸೋನಿಯಾ ಗಾಂಧಿಯವರ ಪ್ರಭಾವದಿಂದ
ವೈ.ಎಸ್. ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದು. ಈತ ಏನು ಮಾಡ್ದ, ತನ್ನ ಪ್ರಭಾವವನ್ನು ಬೆಳೆಸಿ ದೇವಸ್ಥಾನದ ಅಡ್ಮಿನಿಸ್ಟ್ರೇಷನಲ್ಲೂ, ದೇವಸ್ಥಾನದಲ್ಲಿ ಕೆಲಸ ಮಾಡೋರಲ್ಲೂ, ದೇವಸ್ಥಾನದಲ್ಲಿ ಆಡಳಿತಾತ್ಮಕ ರೀತಿ ನೀತಿಗಳು ಮಾಡ್ತಕ್ಕಂಥ ಜಾಗಗಳಲ್ಲಿ ಸೆಕ್ಯುಲರ್ ಅಂದ್ಬಿಟ್ಟು ಕ್ರಿಶ್ಚಿಯನ್ರನ್ನ ಕೂರಿಸ್ದ. ಅವರೇನು ಮಾಡಿದ್ರು, ಕಡಿಮೆ ಇರ್ತಕ್ಕ ಟೆಂಡರ್ ತುಪ್ಪ ಸಪ್ಲೈ ಮಾಡ್ತೀವಿ ಅನ್ನೋ ಟೆಂಡರ್ ಕೊಟ್ಬಿಟ್ರು. ಅವರೇನು ಮಾಡಿದ್ರು, ತುಪ್ಪದಲ್ಲಿ ಮೀನಿನ ಎಣ್ಣೆ ಬೆರೆಸಿದ್ರು, ತುಪ್ಪಿನಲ್ಲಿ ಹಸುವಿನ ಚರ್ಬಿ ಬೆರೆಸಿದ್ರು. ಗೋವು ನೋಡಿ ಪವಿತ್ರವಾದ ಕೆಲಸ. ಹೀಗೆ ಮಾಡಿಬಿಟ್ಟು ಏನು ಮಾಡಿದ್ರು, 2-3 ವರ್ಷದಿಂದ ನಮಗೆ ಲಾಡು ತಿನ್ನಿಸ್ಬಿಟ್ರು. ತಿರುಪತಿ ಪ್ರಸಾದ ನಾನು ಹೋದ ವರ್ಷ ಹೋಗಿ 25-30 ಲಾಡು ತೊಗೊಂಬಂದು ತಿಂದೆ. 2-3 ಫ್ಯಾಮಿಲಿಗೆ ತಿನ್ನಿಸ್ದೆ. ಪಾಪ ಎಲ್ಲ ನಮ್ಗೆ ಸುತ್ತಕೊಳ್ಳುತ್ತೆ. ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಏನಾಗುತ್ತೆ, ಪ್ರಸಾದ ಅಂತ ಕೊಟ್ಟರೆ ಪ್ಯೂರ್ ಆಗಿರ್ಬೇಕು ಅಷ್ಟೇ. ಅದು ಇದನ್ನು ಸೆಕ್ಯುಲರ್ ಅಂದ್ಬಿಟ್ಟು ಇವರು ನೋಡಿ ಏನಾಗುತ್ತೆ, ಕ್ರಿಶ್ಚಿಯನ್ರನ್ನ ದೇವಸ್ಥಾನದ ಅಡ್ಮಿನಿಸ್ಟ್ರೇಷನ್ ಕಮಿಟಿ ಒಳಗೆ ಕೂರಿಸ್ಬಿಟ್ಟು ಮುಖ್ಯಮಂತ್ರಿ ಅದರ ಪ್ರಭಾವ ಇರುತ್ತೆ. ಅವ್ರು ಏನು ಮಾಡಿದ್ರು, ಲೋಯೆಸ್ಟ್ ಕೊಂಡ್ರ ಅಂತ ಕರೆದ್ಬಿಟ್ಟು ನಮ್ಮನ್ನೆಲ್ಲ ಧರ್ಮಭ್ರಷ್ಟರನ್ನ ಮಾಡಿಬಿಟ್ರು. ಭ್ರಷ್ಟರನ್ನ ಮಾಡಿಬಿಟ್ರು. ಏನು ಅಂತಾರೆ, ಯಾವಾಗ ಟ್ರಸ್ಟ್ ಹೊರಟೋಗುತ್ತೆ, ಯಾವಾಗ ವಿಶ್ವಾಸ ಹೊರಟೋಗುತ್ತೆ, ಕಾನ್ಸ್ಟಿಟ್ಯೂಷನ್ಗೆ ಏನು ಬೆಲೆ ಇರೋದಿಲ್ಲ. ಈ ಎರಡೂ ರಾಜಕಾರಣಿಗಳಲ್ಲಿಲ್ಲ. ಇದನ್ನೇ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದು, ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಏನಾಗುತ್ತೆ ಅಂತಂದರೆ, ಯಾರೋ ಕ್ರಿಶ್ಚಿಯನ್ ಮುಖ್ಯಮಂತ್ರಿ ಆಗ್ತಾನೆ, ಅವ್ನಿಗೆ ಬೇಕಾಗಿರೋರನ್ನ ದೇವಸ್ಥಾನದ ಅಡ್ಮಿನಿಸ್ಟ್ರೇಷನ್ ಸೇರಿಸ್ಕೊತಾನೆ. ಅವ್ರು ಲೋಯೆಸ್ಟ್ ಟೆಂಡರ್ ಕರೀತಾರೆ. ಲೋಯೆಸ್ಟ್ ಟೆಂಡರ್ ಕರೆದವ್ರು ಏನು ಮಾಡ್ತಾರೆ, ಮೀನಿನ ಎಣ್ಣೆ ಸೇರಿಸಿದಾರೋ, ದನದ ಚರ್ಬಿ ಸೇರಿಸಿರೋ, ದನದ ಕೊಬ್ಬು ಸೇರಿಸಿರೋ ಗೊತ್ತಿಲ್ಲ, ಅದು ಸೇರಿಸ್ಬಿಟ್ಟು ತಿರುಪತಿ ಪ್ರಸಾದ ಕೊಡ್ತಾಯಿದ್ದಾರೆ. ಹಿಂದೂಗಳದ್ದು ಪವಿತ್ರವಾದ ಕ್ಷೇತ್ರ, ಪಾಪಕ ಇಲ್ಲ ಹೋಗಿ ಮೋಕ್ಷ ಸಿಗಲಿ ಅಂತ ಅಂದ್ಬಿಟ್ಟು ಲೈಫಲ್ಲಿ 1 ಟೈಮ್ ಹೋಗಿರೋರು ಇದ್ದಾರೆ, ಹೋಗೋಕ್ಕಾಗ ಸಾಧ್ಯವಾಗೋರು ಇದ್ದಾರೆ. ಇಂಥದನ್ನೆಲ್ಲ ಧಿಕ್ಕರಿಸ್ಬಿಟ್ಟು ಸೆಕ್ಯುಲರ್ ಅಂದ್ಬಿಟ್ಟು ಕ್ರಿಶ್ಚಿಯನ್ರನ್ನ ಕೂರಿಸಿ ಇವರೇನು ಮಾಡಿದ್ರು, ನಮ್ಮನ್ನೆಲ್ಲ ಧರ್ಮಭ್ರಷ್ಟ ಮಾಡಿದ್ರು, ನಂಬಿಕೆಯನ್ನೇ ಹಾಳು ಮಾಡಿಬಿಟ್ರು, ವಿಶ್ವಾಸವನ್ನು ಹಾಳು ಮಾಡಿಬಿಟ್ರು. ಕಾನ್ಸ್ಟಿಟ್ಯೂಷನ್ಗೆ ಯಾವ ಬೋಳಿ ಮಗ ಬೆಲೆ ಕೊಡ್ತಾನೆ ಅನ್ನೋದು ವಿವೇಚನೆ ಮಾಡಬೇಕಾಗತ್ತೆ. ಏನು ಅಂತಂದರೆ, ಕಾನ್ಸ್ಟಿಟ್ಯೂಷನ್ ರಾಜಕಾರಣಿಗಳ ಬೆಲೆ ಕೊಡ್ಬೋದು. ರಾಜಕಾರಣಿಗಳು ಏನಾಗಿದೆ, ನಾವು 2-3 ವರ್ಷದ ನೋಡಿದ್ರೆ ಬರೀ ಇವ್ರ ಮೇಲೆ ಅವರು ಆರೋಪ ಮಾಡ್ತಾರೆ, ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಾರೆ. ಇವ್ರು ಮಾಡೋದೇನೋ ಹಲ್ಕಾ ಕೆಲಸ, ಹೆಲ್ತಿನ ಕೆಲಸ ಅಂತ ಹೇಳಬೇಕಾಗತ್ತೆ. ಇದೆಲ್ಲ ಹೇಳಬೇಕು ಅಂತಂದರೆ ನೋಡಿ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನು ಇವರು ಭ್ರಷ್ಟನ ಮಾಡಿದ್ದಾರೆ. ಯಾರು ಭ್ರಷ್ಟನ ಮಾಡಿರೋದು, ಇದನ್ನು ತಿರುಪತಿ ದೇವಸ್ಥಾನದಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿ ನೆನ್ನೆ ಟಿ ವಿನಲ್ಲಿ ಕೂತ್ಕೊಂಡು ಒಪ್ಕೊಂಡಿದ್ದಾರೆ. ಹೌದು, ದನದ ಕೊಬ್ಬನ್ನು ಬೆರೆಸಲಾಗಿತ್ತು, ಮೀನಿನ ಎಣ್ಣೆಯನ್ನು ಬೆರೆಸಲಾಗಿತ್ತು, ಇದು ತಪ್ಪು, ನಮ್ಮ ದೇವಸ್ಥಾನದಿಂದ ನಡೆಸೋಗಿದೆ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ. ಇಂಥ ಪ್ರಮಾದಗಳು ಸೆಕ್ಯುಲರ್ ಅನ್ನೋ ವರ್ಡಿಂದ ನಿಂತು ಹೋಗುತ್ತೆ. ಹಾಗಾಗಿ ಅಂಬೇಡ್ಕರ್ ಅನ್ನೋರು ಏನು ಮಾಡಿದ್ರು, ಸೆಕ್ಯುಲರ್ ಅನ್ನೋ ವರ್ಡನ್ನು ಕಾನ್ಸ್ಟಿಟ್ಯೂಷನ್ ಸೇರಿಸಿದ್ರು. ಕಾನ್ಸ್ಟಿಟ್ಯೂಷನ್ ಎಷ್ಟು ಪವಿತ್ರ ಅನ್ನೋದು ಕ್ವಶನ್ ಬರುತ್ತಿಲ್ಲ. ಎಷ್ಟು ನಂಬಿಕೆಕರವಾಗಿದೆ. ಡೆಮಾಕ್ರಸಿಯಿಂದ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇವತ್ತು ಸಹ 72-75% ಹಿಂದೂಗಳಿವೆ. ನಮ್ಮ ಭಾವನೆಗಳಿಗೆ, ನಮ್ಮ ವಿಶ್ವಾಸಕ್ಕೆ, ನಮ್ಮ ನಂಬಿಕೆಗೆ ಧಕ್ಕೆ ಆಗಿದೆ. ಇಂಥ ಸರ್ಕಾರ, ಇಂಥ ಕಾನ್ಸ್ಟಿಟ್ಯೂಷನ್ನು ಬೇಕಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.